ಕೋಟ್ಯಾಂತರ ಕನ್ನಡಿಗರ ಪಾಲಿನ ಪವರ್ ಸ್ಟಾರ್ ಸರಳತೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಅವರ 51ನೇ ಜನ್ಮದಿನವನ್ನ ಮಂಗಳೂರಿನಲ್ಲಿ ಸ್ಫೂರ್ತಿ ದಿನವಾಗಿ ಆಚರಿಸಲಾಯಿತು. ಕನ್ನಡ ಕಲಾ ಹಾಗೂ ಸಂಗೀತ ಪ್ರೇಮಿಗಳಿಗೆ ಕೆಆರ್ ಜನಾರ್ದನ ಬಾಬು ಅವರ ಸಾರಥ್ಯದಲ್ಲಿ ದೊಡ್ಡಮನೆ ಅಪ್ಪು ಯುವ ಸೇನೆ ರಿಜಿಸ್ಟರ್ಡ್ ಮಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರ ಘೋಷಿಸಿರುವಂತಹ ಮಾರ್ಚ್ 17ರ ಸ್ಫೂರ್ತಿ ದಿನವನ್ನ ನಗುವಿನ ರಾಯಭಾರಿ, ಸರಳತೆಯ ಸಾಹುಕಾರ, ಮಾನವೀಯತೆಯ ಸರದಾರ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮಗಳಾಗಿ ರಕ್ತದಾನ ಶಿಬಿರ, ನೇತ್ರದಾನ ನೋಂದಣಿ ಶಿಬಿರ, ಉಚಿತ ನೇತ್ರ ತಪಾಸಣೆ ಶಿಬಿರ ಮತ್ತು ರಾಜ್ಯ ಮಟ್ಟದ ಕನ್ನಡ ಗಾಯನ ಸ್ಪರ್ಧೆ ಬೆಳಗ್ಗೆ 9 ರಿಂದ ರಾತ್ರಿ 9 ತನಕ ಆಯೋಜಿಸಲಾಗಿತ್ತು. ಹಾಗೆಯೇ ಜೂನಿಯರ್ ವಿಭಾಗದಲ್ಲಿ 12 ರಿಂದ 18 ವರ್ಷ, ಸೀನಿಯರ್ ವಿಭಾಗದಲ್ಲಿ 18 ರಿಂದ 40 ವರ್ಷದವರೆಗೆ, ಹಾಗೆಯೇ ವಿಭಾಗ 2 ಅಲ್ಲಿ 40 ವರ್ಷ ಮೇಲ್ಪಟ್ಟವರಿಗೆ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇನ್ನು ವಿಶೇಷ ಬಹುಮಾನವಾಗಿ ಪುನೀತ್ ಗಾನರತ್ನ ಸೀಸನ್ 4ರಲ್ಲಿ ಚಾಂಪಿಯನ್ ಟ್ರೋಫಿ ಕೊಟ್ಟು 10,000 ನಗದನ್ನು ಕೊಟ್ಟು ಗೌರವಿಸಲಾಗಿತ್ತು. ಪುರಭವನ ಮಂಗಳೂರಿನಲ್ಲಿ ಮಾರ್ಚ್ 17ರಂದು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದ. 4 ವರ್ಷದಿಂದ ನಮ್ಮ ಜನಾರ್ದನ್ ಬಾಬು ಹಾಗೂ ಅವರ ತಂಡ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರಂತ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷವಾಗುತ್ತದೆ. ಯಾಕಂದರೆ ಸತತ 4 ವರ್ಷದಿಂದ ಕೂಡ ಅವರು ಬಂದು ಸ್ವತಃ ನನಗೆ ಬಂದು ಹೇಳುವವರು ಬರಬೇಕು ಫಂಕ್ಷನಿಗೆ ಅಂತ. ಆ ಫಂಕ್ಷನ್ ಇದು ಉದ್ದೇಶ ಏನಂದರೆ ಹೊಸ ಕಲಾವಿದ ಸಂಗೀತ ಪ್ರಿಯರಿಗೆ ಒಂದು ವೇದಿಕೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರು ಆ ಸಣ್ಣ ಮುಗ್ಧ ಪ್ರಾಯದಲ್ಲಿ ಯಾವ ರೀತಿಯಲ್ಲಿ ಅವರು ಏನೇನು ಅವರ ಕೊಡುಗೆ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದವರು, ಆ ಕೊಡುಗೆಯನ್ನು ಅವರು ಇವತ್ತು ಕೂಡ ಆ ತಂಡದಿಂದ ಅವರು ನಡೆಸಿಕೊಡ್ತಾ ಇದ್ದಾರೆ. ಈಗ ನೀವು ನೋಡಿದಾಗೆ ರಕ್ತದಾನ ಶಿಬಿರ, ಕಣ್ಣು ಪರೀಕ್ಷೆ ಅದೆಲ್ಲ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ನಮ್ಮ ಜನಾರ್ದನ್ ಬಾಬು ಹಾಗೂ ಅವರ ತಂಡ ಪುನೀತ್ ರಾಜ್ಕುಮಾರ್ ಅವರ ಭಕ್ತರು, ಅವರಿಗೆ ಅಂದರೆ ಭಕ್ತರಂತೆ ಹೇಳಬೇಕಂದ್ರೆ ಅವರ ಮನಸ್ಸಲ್ಲಿ ಯಾವಾಗಲೂ ದೇವರಂತೆ ಅವರು ಪುನೀತ್ ರಾಜ್ಕುಮಾರನ್ನು ನೋಡಿದವರು. ಯಾವಾಗಲೂ ಹೇಳಲಿಕ್ಕುಂಟು, ಅವರ ನನಗೆ ನೆನಪುಂಟು, ಅವರ ಮನೆಗೆ ಹೋಗುವ ದಾರಿಯಲ್ಲಿ ಕೂಡ ಅವರು ರಸ್ತೆ ಹೆಸರು ಕೂಡ ಪುನೀತ್ ರಾಜ್ಕುಮಾರ್ ಅಂತ ಮಾಡಿದ್ದಾರೆ. ಅಂತ ಒಂದು ಭಕ್ತರಂತ ಹೇಳಬೇಕು. ಮೋರ್ ದೆನ್ ಫ್ಯಾನ್, ಈಸ್ ಅ ಭಕ್ತ. ದೇವರ ಭಕ್ತರ ಹೇಗೆ ಅದೇ ರೀತಿಯಲ್ಲಿ ಅವರು ಭಕ್ತರು. ಅದೇ ನಾನು 4 ವರ್ಷದಿಂದ ನೋಡ್ತಿದ್ದೇನೆ ಯಾವ ರೀತಿಯಲ್ಲಿ ಅವರು ಯಾವುದೇ ಶ್ರಮ ಪಟ್ಟು ಹೇಗಾದರೂ ಮಾಡಿ ಈ ಫಂಕ್ಷನ್ನಿಗೆ ಒಂದು ಯಾವಾಗಲೂ ನನಗೀಗ ಹೆಚ್ಚಾಗಿ ನಮ್ಮದು ಪರಿಚಯ ಒಂದು 10 ವರ್ಷದಿಂದ ಇದೆ. ಆದರೆ 4 ವರ್ಷದಿಂದ ಯಾವ ರೀತಿಯಲ್ಲಿ ಅವರು ಒಂದು ಶ್ರಮ ಪಟ್ಟು ಜನರನ್ನು ಒಟ್ಟು ಮಾಡಿ ಈ ರೀತಿಯಲ್ಲಿ ಈ ಫಂಕ್ಷನ್ ಮಾಡೋದು, ನಾನು ಮೊನ್ನೆ ಹೇಳಿದೆ ಹೇಗೆ ನೀವು ಇಲ್ಲಿ ಮಾಡ್ತೀರಿ ಅಂತ, ಅದೆಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದೇ ನಮಗೆ ಸ್ಫೂರ್ತಿ ಅಂತ ಹೇಳಿದರು. ನನ್ನ ಜಾಸ್ತಿ ಹೆಚ್ಚಿಗೆ ನನಗೆ ಮಾತು ಬರ್ತಾ ಇಲ್ಲ, ಯಾಕೆಂದರೆ ತುಂಬ ಸಂತೋಷ ಆಯಿತು ನನಗೆ ಇದನ್ನೆಲ್ಲ ನೋಡ್ತಾ. ಈ ಸಲ ನನ್ನ ಮಗನೂ ಬಂದಿದ್ದಾನೆ, ಹೋದ ವರ್ಷ ನನ್ನ ಮಗಳು ಬಂದಿದ್ಲು. ನಾವು ಇಡೀ ಕುಟುಂಬ ನಾವು ಬರ್ತಾನೇ ಇರ್ತೀವಿ. ಯಾವತ್ತೂ ಬಂದು ನಮಗೆ ಈ ಒಂದು ಪ್ರೀತಿ ನಿಮ್ಮಿಂದ ಯಾವತ್ತೂ ಅಪೇಕ್ಷೆ ಪಡ್ತೀವಿ. ಇದೇ ಮುಖ್ಯವಾಗಿ ನಮಗೆ ಕಲೆ ಅನ್ನೋ ಒಂದು ವೃತ್ತಿಲೇ ನಾವು ಇರೋದು. ಹಾಗೆ ಕಲೆಗೆ ಎಷ್ಟೇ ನೀವು ಸಪೋರ್ಟ್ ಮಾಡಿದ್ರೂ ಅದು ಹೆಚ್ಚಾಗಿ ಬೇಕು ಅನಿಸುತ್ತೆ. ಯಾಕಂದರೆ ಪ್ರೀತಿ ಸಿಗೋದೇ ಅಲ್ಲಿಂದ ನಮಗೆ. ನಿಮ್ಮ ಮಗಳ ಪ್ರೀತಿಯಿಂದನೇ ಇವತ್ತಿಗೂ ಅಪ್ಪು ಆಗಲಿ, ನಮ್ಮ ತಂದೆ, ನಮ್ಮ ಇಡೀ ಕುಟುಂಬ ಇವತ್ತಿಗೆ ಈ ಮಟ್ಟದಲ್ಲಿ ಇರೋಕ್ಕೆ ಕಾರಣಕರ್ತರು ನೀವು. ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ದಂಗೆ ಅಭಿಮಾನಿಗಳೇ ದೇವರು ಅಂತ. ಸೊ ನಿಮಗೆಲ್ಲರಿಗೂ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಶೂಟಿಂಗ್, ಯುವರತ್ನ ಶೂಟಿಂಗ್ ನಾವು ಬಂದಿದ್ದೀವಿ. ಈಗ ಕೆಲವು ವರ್ಷಗಳ ನಂತರ ಅವರ ಹೆಸರಲ್ಲಿ ನಡೆಯುವ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅಂತ ಬಂದ ತಕ್ಷಣ, ನಾನು ಹಾಗೂ ನಮ್ಮ ತಾಯಿ ಬಂದಿದ್ದೀವಿ ಅಂತ ಬಂದ ತಕ್ಷಣ ಎಲ್ಲೋ ಒಂದು ಕಡೆ ತುಂಬ ಖುಷಿನೂ ಆಗುತ್ತೆ. ಅವರ ಹೆಸರಲ್ಲಿ ಇನ್ನೂ ಅವ್ರ ಹೆಸರು ನಮಗೆಲ್ರಿಗೂ ಕೇಳಿಸ್ತಾನೇ ಇದೆ. ಅವರ ಹೆಸರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ. ಅದೇ ರೀತಿಯಲ್ಲಿ ಒಂದು ಕಡೆ ಒಂದು ಸಂಕಟನೂ. ಯಾಕಂದರೆ ಈ ದಿನ ಅಂತ ಬಂದ ತಕ್ಷಣ ಅವರ ಹುಟ್ಟಿದಬ್ಬ, ನಾವೆಲ್ಲ ಅವ್ರ ಮನೆಯಲ್ಲಿ ಆ ಒಂದು ಕೂಗಾಟ, ಕಿರ್ಚಾಟ, ಚೆಲ್ಲಾಟ, ಕೇಕ್ಗಳು, ಲಾಠಿ ಚಾರ್ಜು, ಆಮೇಲೆ ಎಲ್ರಿಗೂ ಬಂದು ಒಂದು ಮೈಸೂರು ಪೇಟೆ ಹಾಕೋದಿರ್ಬೋದು ಅವ್ರಿಗೆ, ಆ ಒಂದು ಏನಂತೀರ ಡ್ರೈ ಫ್ರೂಟ್ಸ್ ಗಾರ್ಲೆಂಡ್ ಹಾಕ್ತಾರೆ ಅವ್ರಿಗೆ. ಅದೆಲ್ಲ ನೋಡೋಕೆ ಒಂಥರ ಖುಷಿ. ಅದು ನೋಡೋಕ್ಕಾಗ್ತಾಯಿಲ್ವಲ್ಲ ಅಂತ ಒಂದು ಬೇಜಾರು. ಯಾಕಂದರೆ
ಈಗ ಬರೀ ವಿಡಿಯೋ ಮುಖಾಂತರ ಫೋಟೋ ಮುಖಾಂತರ ನೋಡಬೇಕು, ಕಣ್ಮುಂದೆ ನೋಡೋಕ್ಕಾಗಲ್ವಲ್ಲ ಅಂತ ಒಂದು ಬೇಜಾರಿದೆ. ಬಟ್ ಘಟನೆ ನಡೆದೋಗಿದೆ, ಹಾಗಾಗಿ ಅದನ್ನು ನೆನೆಸ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ 46 ಅನ್ನೋದು ನಮ್ಗೆ ಯಾವಾಗಿತ್ತು ಕಾಡ್ತಾನೆ ಇರುತ್ತೆ. ಯಾಕೆ 46 ಅನ್ನೋದು ಕಾಡ್ತಾನೆ ಇರುತ್ತೆ. ಬಟ್ ಅದೇ ಮಾಮನಿಗೆ ಮಂಗಳೂರು ಅಂತ ಬಂದ ತಕ್ಷಣ ಊಟ ಭಾರಿ ಇಷ್ಟ. ಮಾಮನಿಗೆ ಬಾಯ್ಲ್ಡ್ ರೈಸು ಮತ್ತು ಕಾಣೆ ಮೀನು ಹಾಗೆ ಪ್ರಾನ್ಸ್ ಗಸಿ ಇವೆಲ್ಲ ಭಾರಿ ಇಷ್ಟ ಮಾಮನಿಗೆ. ಆಮೇಲೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಬಂದಾಗೆಲ್ಲ. ಆಮೇಲೆ ಇಲ್ಲಿ ಮಂಗಳೂರು ಮಾಮಂದು ಹಲವಾರು ಶೂಟಿಂಗ್ಗಳು ಮಾಡಿದ್ದಾರೆ. ಬಟ್ ನಾನು ಬಂದಿದ್ದೆ ಮಾಮನ ಜೊತೆ ಯುವರತ್ನ ಶೂಟಿಂಗ್ ಬಂದಾಗ ಇಲ್ಲೇ ಪೋರ್ಟಲ್ಲಿ ಶೂಟಿಂಗ್ ಮಾಡಿದ್ವಿ. ಸೊ ಹಾಗಾಗಿ ಈ ಥರ ಹಲವಾರು ಘಟನೆಗಳಿದೆ. ಹಾಗೆ ಮಾಮಂದು ಇನ್ನೊಂದು 2-3 ಘಟನೆ ಹೇಳಬೇಕು ಅಂತ ಬಂತು ಅಂದರೆ, ನನಗಿದು ಮಾಮ ಹೇಳಿದ್ದು, ಅಪ್ಪು ಶೂಟಿಂಗ್ ಸಮಯದಲ್ಲಿ ಮಾಮ ಇನ್ನೂ ಆಗ್ತಾನೆ, ಅದು ಅವರ ಮೊದಲ ಸಿನಿಮಾ ಆಗಿತ್ತು. ಇನ್ನೂ ಅವರೆಲ್ಲ ಅವರ ನರ್ವಸ್ನೆಸ್ಸು, ಭಯ ಅದೆಲ್ಲ ಹಾಗೆ ಇತ್ತು. ಅದರಲ್ಲಿ ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ನನಗೆ ಆ ಸಿನಿಮಾ ನೋಡಿದಾಗ ಮೇಲಿಂದ ಜಂಪ್ ಮಾಡ್ತಾರೆ ಕೆಳಗಡೆ. ಜಂಪ್ ಮಾಡಿದಾಗ ಅದೊಂದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಜನ ಆ ಕಡೆ ನಿಂತಿದ್ರು, ಮೂವಿಲಿರೋರಲ್ಲ, ನಾರ್ಮಲ್ ಕ್ರೌಡು, ಎಲ್ಲಿ ಆ ಕಾಲೇಜಲ್ಲಿ ಯಾವಾಗ ಶೂಟಿಂಗ್ ಮಾಡೋದು ನಿಂತಿದ್ರು. ಅವ್ರ ಮೇಲಿಂದ ಹೇಗಿರ್ಬೋದು ಒಂದು ಡಾನ್ಸ್ ಸ್ಟೆಪ್ ಮಾಡ್ತಾರೆ. ಅದು ಮಾಡಿದಾಗ ಪ್ರಾಕ್ಟೀಸ್ ಟೈಮಲ್ಲಿ ಮಾಡಿ ನೋಡಿದಾಗ ಆ ಜನರು ಅಲ್ಲಿಂದ ಬೇರೆ ಯಾರೋ ಕ್ಲ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವಾಗ ಅವ್ರಿಗೆ ಗೊತ್ತಾಯಿತು, ಓ ಇದು ಬೇರೆಯವ್ರು ಯಾರೋ ನೋಡಿದು ನನ್ನ ಮೆಚ್ಕೊಂಡ್ರು ಅಂದರೆ ನನಗೆ ಅಂದರೆ ಕರ್ನಾಟಕ ಜನ ನನ್ನ ಮೆಚ್ತಾರೆ ಅಂತ ನಾನು. ಸೊ ಈ ಒಂದು ಮಾತು ನನಗೆ ಹೇಳಿದರು ಅವರು. ಸೊ ಭಾಳ ಖುಷಿಯಾಗುತ್ತೆ ಅವ್ರು ಹೇಳಿದಂಥ ಮಾತುಗಳು ಹೇಳೋಕ್ಕೆ. ಅವ್ರಿಗೆ ತಿಂಡಿ ಅಂದರೆ ಭಾರಿ ಇಷ್ಟ, ಊಟ ಅಂದರೆ ಭಾರಿ ಇಷ್ಟ, ಓಡಾಡೋದಂದರೆ ಭಾರಿ ಇಷ್ಟ. ಆಮೇಲೆ ಇದೇ ಮಲ್ಪೆ ಬೀಚಲ್ಲಿ ಅವರು ಬೆಳಗ್ಗೆ ಎದ್ದು ಜಾಗಿಂಗ್ ಮಾಡಿದ್ದಾರೆ, ಫ್ಲಿಪ್ಗಳು ಹೊಡೆದಿದ್ದಾರೆ, ಎಲ್ಲ ಮೀನು ಹಿಡಿಯೋರ ಹತ್ರ ಹೋಗೆಲ್ಲ ಹೋಗಿ ಮಾತಾಡಿದ್ದಾರೆ. ಇದನ್ನು ನೋಡಿದಾಗ ಕೇಳಿಸ್ಕೊಂಡು ನಮ್ಗೆ ತುಂಬ ಖುಷಿಯಾಗುತ್ತೆ. ಸೊ ಈ ಥರ ಸೊ ಈ ಕಾರ್ಯಕ್ರಮ ಬಂದಾಗ ನಮ್ಮ ಕುಮಾರ್ ಸರ್ ಅವ್ರು ಕರೆದು ಅಂದ ತಕ್ಷಣ ಬಂದಾಗ ಎಲ್ಲರೂ ಹಾಡೋದನ್ನ ನೋಡಿ ಎಷ್ಟು ಅದ್ಭುತವಾಗಿ ಹಾಡಿದ್ರು. ಹಾಗೂ ಅವರು ಇವಾಗ ಈ ನೋಡಿ ಈತನೇ ಪೇಂಟ್ ಮಾಡ್ತಾಯಿದ್ರು, ಅವ್ರು ಮಾಡಿದ್ರು ಅದ್ಭುತವಾಗಿತ್ತು. ನಮ್ಮ ತಾತವರ ಒಂದು ಚಿತ್ರ ಅವ್ರು ಬಿಡಿಸಿದ್ರು, ನಮ್ಮ ಅಜ್ಜಿಯವ್ರು ಬಿಡಿಸಿದ್ರು, ಈಗ ನಮ್ಮ ಚಿಕ್ಕ ಮಾಮದ್ದು ಬಿಡಿಸ್ತಾ ಇದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇಲ್ಲೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಇವತ್ತಿನ ಸ್ಫೂರ್ತಿ ದಿನದಲ್ಲಿ ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನ ನೀಡ್ತಾ ಇರುವಂಥ ಮಿಸ್ಟರ್ ಲಿಯೋ ಅವರಿಗೆ ಅಭಿವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಲಿಯೋ ಸರ್, ನಿಮ್ಮ ಮುಂದಿನ ಬದುಕು ಒಳ್ಳೆಯ ಆರೋಗ್ಯದಿಂದ ಕೂಡಿರಲಿ. ನಿಮ್ಮನ್ನ ನೋಡಿ ನಾವಿನ್ನಷ್ಟು ಸಾಧನೆಯನ್ನ ಮಾಡುವ ಸ್ಫೂರ್ತಿ ನಮಗೆ ಸಿಗಲಿ ಅನ್ನುವ ಆಶಯವನ್ನ. ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಹೌದು ಸರ್ ಹೇಳಿದ್ರು ಗೋಲ್ಡನ್ ವಾಯ್ಸ್ ಅಂತ, ಖಂಡಿತ. ಧನುಷ್ ಒಂದನೇ ಅಭಿನಂದನೆಗಳು ಬರಲಿ. ಕೊನೆಯವರೆಗೆ ನಿಮ್ಮ ಕೈನ